ಬ್ಯೂಟಿಫುಲ್ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ವಿಡಿಯೋನ ಶುರು ಮಾಡ್ತಿದ್ದೀನಿ. ಮೊದಲಿಗೆ ದೇವ್ರ ಮನೆಯಿಂದನೇ ಶುರು ಮಾಡಿದ್ದೀನಿ. ಹೇಗೆ ಅನ್ನಿಸ್ತಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಹೇಗಿದೆ ವಿಡಿಯೋ ಅಂತ ಹೇಳಿಬಿಟ್ಟು. ಸ್ವಲ್ಪ ನನಗೆ ಬ್ಯುಸಿ ಇದ್ದಿದ್ದ ಕಾರಣ ವಿಡಿಯೋ ಎಡಿಟಿಂಗು ವಾಯ್ಸ್ ಎಲ್ಲ ಕೊಡೋಕ್ಕಾಗಲಿಲ್ಲ. ಸೊ ಕೊಡೋಕ್ಕಾಗಿಲ್ಲ. ಈಗ ನಿಧಾನಕ್ಕೆ ಅದನ್ನು ಮಾಡ್ಕೋತಾ ಇದ್ದೀನಿ. ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ದೇವ್ರ ಪೂಜೆ ಮಾಡಿದ್ದೆ. ಬತ್ತಿ ನೋಡಿ ಎಷ್ಟು ದೊಡ್ಡದಾಗಿ ಉರಿತಿತ್ತು, ಅದಕ್ಕೆ ಅದನ್ನು ಚೂರು ರೆಕಾರ್ಡ್ ಮಾಡಿಕೊಂಡೆ. ಹಾಗೆ ಇವತ್ತಿನ ಪುಟಾಣಿದಂತೂ ಸಿಂಪಲ್ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರೆಡ್ ಕಲರ್ ಇದರಲ್ಲಿ ಫಿಲ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು. ಅದೊಂಥರ ವೈಟ್ ವಿತ್ ರೆಡ್ಡು ಡಿಫ್ರೆಂಟಾಗಿರುತ್ತೆ. ನನಗೆ ತುಂಬ ಇಷ್ಟ ರಂಗೋಲಿ ಹಾಕೋದಕ್ಕೆಲ್ಲ. ತುಳಸಿ ಗಿಡ ಯಾಕೋ ಗೊತ್ತಿಲ್ಲ, ಈ ಮನೆಗೆ ಬಂದಮೇಲೆ ಸ್ವಲ್ಪ ಡಲ್ಲಾಗಿದೆ ಅಂತ ಅನ್ನಿಸ್ತಿದೆ. ಆ ಮನೇಲಿ ಫುಲ್ ನೆರಳಿತ್ತು, ಹಾಗಾಗಿ ಚೆನ್ನಾಗಿ ಬರ್ತಿತ್ತೇನೋ ಗೊತ್ತಿಲ್ಲ. ತಿಂಡಿಗೆ ರವೆ ರೊಟ್ಟಿ ಮಾಡ್ಕೊಂಡಿದ್ದೆ. ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿದರೆ ನಾನು ರವೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಹುರಿದು, ಅದೇ ರವೆಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಕ್ಯಾರೆಟು ಅರ್ಧ ಕ್ಯಾರೆಟ್ ಹಾಕ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಇದು ಮೊಳಕೆ ಹುಳಿಕಾಳು ಸಾಂಬಾರು, ನೆನ್ನೆದದು ಸಾಂಬಾರು. ಅದನ್ನ ಇವತ್ತು ಕಂಟಿನ್ಯೂ ಮಾಡ್ಕೋತಾ ಇದ್ದೀವಿ. ಆಮೇಲೆ ಒಂಚೂರು ಅನ್ನ ಮಾಡಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ. ರೊಟ್ಟಿ ನೋಡಿ ಈ ಥರ ಪುಟ್ಟಾಣಿ ರೊಟ್ಟಿ ಹಾಕ್ಕೋತೀನಿ ಅಷ್ಟೇ. ರೊಟ್ಟಿ ನನಗಿಷ್ಟ. ನನ್ನ ಮಗ ಇರಲಿಲ್ಲ, ಅವನು ಎಕ್ಸಾಮ್ಗೆ ಹೋಗ್ಬಿಟ್ಟಿದ್ದ, ಟೈಮ್ ಆಗಿದೆ, ಅವ್ನು ಬೇಗ ಹೋಗಿದ್ದ, ತಿಂಡಿ ಏನು ತಿನ್ಕೊಂಡಿರಲಿಲ್ಲ. ಬಂದು ತಿನ್ಕೋತಾನೆ ಅನ್ನ ಸಾಂಬಾರು ಅಂತ ಅಂದ್ಬಿಟ್ಟು ರೆಡಿ ಮಾಡಿ, ನಾನು ಲಂಚ್ ಬಾಕ್ಸ್ ತೊಗೊಂಡು ರೆಡಿಯಾಗಿ ಲ್ಯಾಬಿಗೆ ಹೊರಟೆ. ನನಗೆ ಬೆಳಗ್ಗೆ ಹೊತ್ತು ಮನೆಯಲ್ಲಿ ತಿಂಡಿ ತಿನ್ನಲಿಕ್ಕೆ ಟೈಮ್ ಸಾಕಾಗೋದೇ ಇಲ್ಲ. ಯಾಕೆ ಅಂತ ಅಂದರೆ ತಿಂಡಿ ತಿಂತ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ತಿಂಡಿ ತಿನ್ನಲ್ಲ, ಅಲ್ಲಿಗೆ ತೊಗೊಂಡೋಗ್ತೀನಿ. ಇದು ನೆಕ್ಸ್ಟ್ ಡೇ. ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಹಾಗೆ ನೆಕ್ಸ್ಟ್ ಡೇ ವೀಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ. ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ. ಆಮೇಲೆ ಬಿಸಿಬೇಳೆ ಬಾತ್ ಮಾಡಿದ್ದೆ ತಿಂಡಿಗೆ, ಬೇಗ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ಟೆ ತೊಳೆಯೋದಿತ್ತು ಸ್ವಲ್ಪ, ಹಾಗಾಗಿ ಬಿಸಿಬೇಳೆ ಬಾತ್ ಆದರೆ ಬೇಗ ಆಗಿಬಿಡುತ್ತೆ ಅಂತ ತಿಂಡಿಗೆ ರೆಡಿ ಮಾಡಿಟ್ಕೊಂಡು ಬನ್ನಿ ನನ್ನ ಗಾರ್ಡನ್ನಲ್ಲಿ ಗಿಡಗಳನ್ನ ತೋರಿಸ್ತೀನಿ. ಹಳೆ ಮನೆಯಲ್ಲಿ ನೀವು ನೋಡಿದ್ರಿ ಎಷ್ಟೊಂದು ಗಿಡಗಳು ಇಟ್ಕೊಳ್ಳೋದಕ್ಕೆ ಟೆರಸ್ ಮೇಲೆ ಸ್ಪೇಸ್ ಇತ್ತು. ಇಲ್ಲಿಲ್ಲ, ಮನೆ ಹಿಂಭಾಗ ಸ್ವಲ್ಪ ಜಾಗ ಇದೆ, ಅದರಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಗಿಡಗಳು ಕೂಡ ಡಲ್ ಆಗಿಬಿಟ್ಟಿದೆ, ಅಲ್ಲಿ ಥರ ಏನು ಆ್ಯಕ್ಟಿವ್ ಆಗಿಲ್ಲ. ಇಲ್ಲಿ ಸ್ವಲ್ಪ ಡಲ್ ಅಂತ ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ ಬಿಸಿಲು ನೆರಳು ಅಥವಾ ವೆದರ್ ಚೇಂಜ್ ಆಗಿ ಏನಾದರೂ ಈ ಥರ ಆಗಿದೆಯಾ. ಫುಲ್ಲು ನೀರು ಹಾಕಿದ್ರೆ ಎಲ್ಲ ಎಲೆ ಎಲ್ಲ ಹಳದಿಯಾಗಿ ಬಿದ್ದೋಗುತ್ತೆ. ನೀರು ಕಡಿಮೆ ಹಾಕಿದ್ರೆ ಗಿಡ ಒಣಗಿದೆಯೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅದು ಸ್ವಲ್ಪ ಸೆಟ್ ಆಗೋಕ್ಕೆ ಗಿಡಕ್ಕೂ ಟೈಮ್ ಬೇಕು. ನಾನೇ ಇನ್ನೂ ಸೆಟ್ ಆಗಿಲ್ಲ ಮನೆಗೆ, ಪಾಪ ಗಿಡಗಳು ಹೇಗೆ ಸೆಟ್ ಆಗುತ್ತೆ ಅಲ್ವಾ. ಸ್ವಲ್ಪ ಕರೆಂಟು ಡಿಸ್ಟರ್ಬೆನ್ಸ್ ಇದೆ, ಹೋಗಿಬಾರ್ದು. UPS ಬಿಪ್ ಸೌಂಡ್ ಕೇಳಿಸ್ಬೋದು ನಿಮಗೆ, ಸಾರಿ. ನೋಡಿ ಕರ್ಬೇವಿನ ಸೊಪ್ಪಿಂದು ಫುಲ್ಲು ಗಿಡ ಎಲ್ಲ ಕಟ್ ಮಾಡಿದೆ. ಇದು ಹೊಸದಾಗಿ ಚಿಗುರಿರೋದು, ಚೆನ್ನಾಗಿ ಚಿಗುರುತ್ತಾ ಇದೆ, ಪರವಾಗಿಲ್ಲ. ಫುಲ್ ಎಲ್ಲ ಚಿಗುರಿಲಿ ಅಂತ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಚಿಗುರಿದೆ ಸ್ವಲ್ಪ. ನಿಮಗೆಲ್ಲ ಗೊತ್ತು ನನಗೆ ಗಿಡ ಅಂದರೆ ತುಂಬ ಇಷ್ಟ. ಈ ಗಿಡಕ್ಕೋಸ್ಕರನೇ ಜಾಗ ಬೇಕು, ಆ ಥರ ಮನೆಯೇ ನೋಡಬೇಕು ಅಂತ ಅಂದ್ಬಿಟ್ಟು ಇದು ಸ್ವಲ್ಪ ಪರವಾಗಿಲ್ಲ ಮನೆ ಹಿಂಭಾಗ ಜಾಗ ಇತ್ತು ಅನ್ನೋ ಉದ್ದೇಶಕ್ಕೆ ನಾನು ಮನೆ ಮಾಡಿಕೊಂಡಿದ್ದು. ನೋಡಿ ಸ್ವಲ್ಪ ಹೂವು ಅರಳಿದೆ, ದಾಸವಾಳ ಕಿತ್ಕೊಳ್ಳೋಕ್ಕೆ ಮನಸ್ಸಾಗಲ್ಲ. ಗಿಡದಲ್ಲಿ ಹೂವಿದ್ರೆ ಅದು ಹಾಗೇ ಇರಲಿ, ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಕಿತ್ಕೊಳ್ಳೋಕ್ಕೆ ಮನಸ್ಸಾಗೋದಿಲ್ಲ, ಹೂವಾಗಲಿ ಹಣ್ಣಾಗಲಿ. ನಿಂಬೆಹಣ್ಣು ಸ್ವಲ್ಪ ಕಡಿಮೆ ಆಗಿದೆ. ಈಗ ಮಾವಿನ ಗಿಡನೂ ಚಿಗುರ್ತಾ ಇದೆ, ಪರವಾಗಿಲ್ಲ. ಆದರೆ ಮಲ್ಲಿಗೆ ಗಿಡ ಮಾತ್ರ ಈ ಮನೆಗೆ ಬಂದಮೇಲೆ ಸ್ವಲ್ಪ ಪರವಾಗಿಲ್ಲ. ಅಲ್ಲಿಗಿಂತ ಎಲೆ ಎಲ್ಲ ದೊಡ್ಡದಾಗಿದೆ, ಅಗಲವಾಗಿದೆ. ದಾಸವಾಳ ಮತ್ತು ಮಲ್ಲಿಗೆ ಗಿಡ ಚೆನ್ನಾಗಿ ಬಂದಿದೆ. ಬೇರೆ ಗಿಡಗಳೆಲ್ಲ ಯಾಕೋ ಡಲ್ಲಾಗಿದೆ ಅಂತ ಅನಿಸುತ್ತೆ. ಸ್ವಲ್ಪ ಇದಕ್ಕೆ ಫರ್ಟಿಲೈಸರ್ ಹಾಕಬೇಕು, ವಿಚಾರ ಮಾಡಿಬಿಟ್ಟು ತೊಗೊಂಬಂದು ಹಾಕಬೇಕು, ಸ್ಪ್ರೇ ಮಾಡಬೇಕು, ಹುಳು ಆಗಿರೋದೆಲ್ಲ ಹೋಗೋ ಥರ. ಈ ಥರ ಇದೆ ನೋಡಿ. ಇದು ಶಂಖಪುಷ್ಪದ ಗಿಡ. ತುಳಸಿ ಗಿಡ ಗೊತ್ತೇ ಆಗಿಲ್ಲ ನೋಡಿ, ಮಧ್ಯದಲ್ಲಿ ಸೇರಿಕೊಂಡಿದೆ, ನಮಗೆ ಗೊತ್ತೇ ಆಗಿಲ್ಲ ಗಿಡ ಇದೆ ಅಂತಲೇ ಗೊತ್ತಾಗಿಲ್ಲ. ಈಗ ನೋಡ್ತಿದ್ದೀನಿ, ಅಯ್ಯೋ ತುಳಸಿ ಗಿಡ ಇಲ್ಲ ಇದೆಯಲ್ಲ ಅಂತಂದ್ಬಿಟ್ಟು. ಮೊಗ್ಗು ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂಥರ ಪಿಂಕ್, ಡಾರ್ಕ್ ಪಿಂಕು, ತುಂಬ ಚೆನ್ನಾಗಿದೆ. ಅದು ಹೂವು ಅರಳಿದಾಗ ತೋರಿಸ್ತೀನಿ. ನನಗೆ ಓನರು ಒಂದು ನಲ್ಲಿ ಹಾಕಿಸ್ಕೊಟ್ರು ಹಿಂದ್ಗಡೆ. ಅಲ್ಲೇನು ಇಡಲಿಲ್ಲ, ನಾವು ಗಿಡಕ್ಕೆ ನೀರು ಹಾಕೋಕ್ಕೆ ಕಷ್ಟ ಆಗ್ತಿತ್ತು, ಮುಂದೆಯಿಂದ ತರಬೇಕಿತ್ತು ಅಂದ್ಬಿಟ್ಟು ಗಿಡಕ್ಕೆ ನೀರು ಹಾಕಲಿಕ್ಕೆ ಅಂತಲೇ ನಲ್ಲಿ ಹಾಕಿಸ್ಕೊಟ್ರು. ಪರವಾಗಿಲ್ಲ, ಇವರು ಓನರ್ ನಮಗೇನೋ ಗೊತ್ತಿಲ್ಲ, ನಮ್ಮ ಲಕ್ ಅನಿಸುತ್ತೆ. ನಾವು ಹೋಗಿದ್ದ ಮನೇಲೆಲ್ಲ ಓನರ್ ಮಾತ್ರ
ತುಂಬ ಫ್ರೆಂಡ್ಲಿ ಆಗಿರ್ತಾರೆ. ನಾವು ಹೇಗಿರ್ತೀವೋ ಅವರು ಹಾಗೆ ಫ್ರೆಂಡ್ಲಿ ಆಗಿರ್ತಾರೆ. ಈ ಸ್ವಲ್ಪ ನೀರು ಯಾಕೋ ಸಣ್ಣ ಬರ್ತಿತ್ತು, ಮೇ ಬಿ ಮೋಟ್ರ್ ಆನ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಆಫ್ ಮಾಡಿ ಮತ್ತೆ ಮನೆ ಒಳಗಡೆ ಹೋಗಿ ಮೋಟ್ರ್ ಆನ್ ಮಾಡಿಬಿಟ್ಟು ಬಂದು ಗಿಡಕ್ಕೆ ನೀರು ಹಾಕ್ತೆ. ನಾನೀಗ ಹಾಕೋದೇ ಬಿಟ್ಬಿಟ್ಟಿದ್ದೀನಿ ಗಿಡಕ್ಕೆ ನೀರೆಲ್ಲ. ನನ್ನ ಮಗನೇ ಹಾಕೋತಾನೆ, ನಾನು ಬೇರೆ ಕೆಲಸ ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿರ್ತೀನಿ. ಮನೇಲಿ ಒಳಗಡೆ ಹೋಗಿ ತೋರಿಸ್ತೀನಿ ಬನ್ನಿ ಎಷ್ಟು ಜನ ನನ್ನ ಫ್ರೆಂಡ್ಸ್ ಇದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟೊಂದು ಜನ ಇದ್ದಾರೆ. ಇದೆಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ನನಗೆ 1 ಅವರ್ ಆಗುತ್ತೆ. ಮೋಟ್ರ್ ಆನ್ ಮಾಡಿಬಿಟ್ಟು ಮೊದಲು ಪಾತ್ರೆ ತೊಳ್ಕೊತೀನಿ. ಪಾತ್ರೆ ಇದ್ಬಿಟ್ರೆ ಸಿಂಕಲ್ಲಿ ತಲೆ ಕೆಟ್ಟೋಗುತ್ತೆ. ಯಾವಾಗಪ್ಪ ಮುಗಿಯುತ್ತೆ ಈ ಕೆಲಸ ನಂಗೆ ಬಿಡದೆ. ಬೇರೆ ಎಲ್ಲ ಕೆಲಸ ಮಾಡ್ಬೋದು, ಪಾತ್ರೆ ತೊಳೆಯೋದೇ ನಂಗೆ ದೊಡ್ಡ ತಲೆನೋವಾಗಿರೋದು. ಅಂದರೆ ಇದು ಸ್ವಲ್ಪ ಸಿಂಕ್ ಚಿಕ್ಕದಿದೆ. ಆ ಮನೆಯಲ್ಲಿ ದೊಡ್ಡದಿತ್ತು, ಹೇಗೋ ನಡೆದೋಗ್ತಿತ್ತು. ಆಮೇಲೆ ಚಿಕ್ಕದಿದೆ, ಕೆಳಗಡೆ ಹಿಂಗೆ ತೊಳೆಯುವಾಗ ಬೆನ್ನು ನೋವಾಗುತ್ತೆ. ಆ ಥರ ಇದೆ. ಕೂತ್ಕೊಂಡು ತೊಳೆಯೋ ಥರ ಆಪ್ಷನ್ ಇರಬೇಕಿತ್ತು ಅಂತ ಅನಿಸುತ್ತೆ. ಹಳೆ ಕಾಲದವರೆಲ್ಲ ಯಾಕೆ ಕೂತ್ಕೊಂಡು ತೊಳೆಯೋದು, ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು ಮಾಡ್ತಿದ್ರು ಅಂತ ಇವಾಗ ಅರ್ಥ ಆಗುತ್ತೆ ನಮಗೆ. ಬ್ಯಾಕ್ ಪೇಯ್ನ್ ಆದಾಗ ಮೊದಲು ಪಾತ್ರೆ ತೊಳೆದು ಆಮೇಲೆ ಅಡುಗೆ ಬೇರೆ ಮಾಡ್ಕೋಬೇಕಿತ್ತು. ನೋಡೋಣ ಏನಾದರೂ ಮಾಡಿಕೊಡೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಈ ವ್ಲಾಗಲ್ಲಿ 2 ದಿನದ್ದು ವ್ಲಾಗ್ನ ಶೇರ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಹಳೆ ವೀಡಿಯೋಸ್ ಎಲ್ಲ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ಹೇಗಿದೆ ವೀಡಿಯೋಸ್ ಅಂತ ಅಂದ್ಬಿಟ್ಟು ಹೇಳಿ. ಹೇಗೆ ಮಾಡಿದ್ರೂ ಕ್ಲಿಕ್ ಆಗೋದಕ್ಕೆ ಟೈಮ್ ಬೇಕು, ಆದರೆ ಇಷ್ಟು ಲಾಂಗ್ ಟೈಮ್ ತೊಗೊಳುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೇಗಿದೆ ಲೈಫು ಅಂತ ಕೇಳಿದ್ರೆ ತುಂಬ ಸ್ಟ್ರಗಲಲ್ಲಿದ್ದೀವಿ ಅಂತ ಹೇಳ್ಬೋದು. ಪ್ರತಿಯೊಂದೂ ಎಲ್ಲದೂ ಫೇಸ್ ಮಾಡಬೇಕು. ಎಲ್ರಿಗೂ ಅವ್ರದ್ದೇ ಆದ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದರಲ್ಲೂ ಮಿಡ್ಲ್ ಕ್ಲಾಸ್ ಲೈಫು ಅಂದರೆ ತುಂಬ ಕಷ್ಟ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡು ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿಕೊಂಡು ಹೋಗೋ ಅಷ್ಟೊತ್ತಿಗೆ ಇನ್ನೊಂದು ಯಾವುದಾದ್ರೂ ಶುರುವಾಗುತ್ತೆ. ಒಂದು ಸಾಲ್ವ್ ಮಾಡೋಷ್ಟೊತ್ತಿಗೆ ಇನ್ನೊಂದು ಶುರುವಾಗಿರುತ್ತೆ. ಈ ಸ್ಟ್ರಗಲ್ ಮಾಡೋ ಲೈಫೇ ಬೇಡ ಅಂತ ಅನ್ನಿಸ್ಬಿಡುತ್ತೆ. ಹೆಲ್ತ್ ವಿಚಾರ ಆಗಿರ್ಬೋದು, ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು, ಏನಾದರೂ ಆಗಲಿ ಒಂದು ಸಾಲ್ವ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಶುರುವಾಗಿರುತ್ತೆ. ನಂದಷ್ಟೇ ಅಲ್ಲ, ಎಲ್ಲ ಮಿಡ್ಲ್ ಕ್ಲಾಸ್ ಲೈಫಲ್ಲೂ ಇದೇ ನಡೆಯೋದು. ನಾವು ಅಂದ್ಕೋತೀವಿ ಅವ್ರು ಆರಾಮಾಗಿದ್ದಾರೆ, ನಮಗೆ ಮಾತ್ರ ಈ ಥರ ಪ್ರಾಬ್ಲಮ್ಮು ಅಂತ. ಅದೆಲ್ಲ ಸುಳ್ಳು. ನಮಗಿಂತ ಡಬ್ಬಲ್ ಇರುತ್ತೆ ಅವ್ರುಗಳಿಗೆ. ಆದರೆ ಅವ್ರು ಏನೂ ಹೇಳ್ಕೊಳ್ಳಲ್ಲ, ನಾವು ಹೇಳ್ಕೋತೀವಿ ಅಷ್ಟೇ. ಎಲ್ರಿಗೂ ಅವ್ರದ್ದೇ ಆದ ಪ್ರಾಬ್ಲಮ್ ಇರುತ್ತೆ. ಪ್ರಾಬ್ಲಮ್ ಅವ್ರಿಗೆ ದೊಡ್ಡದು, ನಮ್ಮ ಪ್ರಾಬ್ಲಮ್ ನಮಗೆ ದೊಡ್ಡದು. ಇಲ್ಲ ಪಾತ್ರೆ ಎಲ್ಲ ತೊಳೆದಾಯ್ತು, ಸಿಂಕ್ ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಸಮಾಧಾನ ಆಗೋಲ್ಲ, ಸ್ಮೆಲ್ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಅದನ್ನು ಸ್ಕ್ರಬ್ ಮಾಡಿಕೊಂಡು ವಾಶ್ ಮಾಡಿಕೊಂಡೆ. ಪಾತ್ರೆ ತೊಳೆಯೋದ್ರ ಜೊತೆಗೆ ಬೇರೆ ಬೇರೆ ಕೆಲಸ ಮಾಡ್ಕೋಬೇಕು ಅಂದ್ಕೋತೀನಿ. ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಶಿವರಾತ್ರಿ ಹಬ್ಬ ಬಂತು, ಅದಕ್ಕೂ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದು ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಟೈಮೇ ಸಾಕಾಗ್ತಿಲ್ಲ. ಎಷ್ಟೊಂದು ವೀಡಿಯೋಸ್ ಇದೆ, ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ, ವಾಯ್ಸ್ ಓವರ್ ಕೊಡೋದಕ್ಕೂ ಟೈಮ್ ಇಲ್ಲ. ಅಷ್ಟೊತ್ತಿಗೆ ಬೇರೆ ಏನೋ ಕೆಲಸ ಬರುತ್ತೆ. ನಾನಿವತ್ತು ಸಂಜೆ ಡ್ಯೂಟಿಗೆ ಬೇರೆ ಹೋಗಬೇಕಿತ್ತು. ಸರ್ ಔಟ್ಸೈಡ್ ಹೋಗಿರೋದ್ರಿಂದ ಅದಕ್ಕೆ ಬೇಗ ಕೆಲಸ ಮುಗಿಸ್ಕೋತಾ ಇದ್ದೀನಿ. ಊಟನೂ ಅಷ್ಟೇ, ಏನಾದರೂ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗುತ್ತೆ. ಚಪಾತಿ, ಪಲ್ಯ ಅಥವಾ ಅನ್ನ ಸಾಂಬಾರು ಅಂತ ಕೂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಪನ್ನೀರ್ ಫ್ರೈಡ್ ರೈಸ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಫ್ರೈಡ್ ರೈಸ್ ರೆಸಿಪಿ ನಾನು ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ. ನನ್ನ ಹಳೆ ವೀಡಿಯೋದಲ್ಲಿ ಬೇಕು ಅಂದರೆ ಚೆಕ್ ಮಾಡಿ. ಸಿಂಪಲ್ಲಾಗಿ ಸಾಸ್ ಏನು ಯೂಸ್ ಮಾಡಿದೆ. ಪನ್ನೀರ್ ಫ್ರೈಡ್ ರೈಸ್, ಪನ್ನೀರ್ ಅಂತಲೇ ಇಲ್ಲ, ವೆಜ್ ಫ್ರೈಡ್ ರೈಸು. ನೀವು ಅದಕ್ಕೆ ಯಾವ ವೆಜ್ ಬೇಕಾದರೂ ನೀವು ಹಾಕ್ಕೋಬೋದು. ನಿಮ್ಮ ಇಷ್ಟದ ವೆಜಿಟೇಬಲ್ ಹಾಕ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋಬೋದು. ಮನೆ ಕ್ಲೀನಾಗಿದ್ಬಿಟ್ರೆ, ಅದರಲ್ಲೂ ಕೌಂಟ್ರ್ ಟಾಪ್ ಕ್ಲೀನಾಗಿದ್ಬಿಟ್ರೆ ಅಪ್ಪ ಖುಷಿ ಆಗುತ್ತೆ. ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ನನ್ನ ಮಗ ಗಿಡಕ್ಕೆ ನೀರು ಹಾಕ್ಬಿಟ್ಟು ಬಂದ. ಅಮ್ಮ ದೋಸೆ ಮಾಡಿಕೊಡ್ರಿ ಅಂತ. ದೋಸೆ ಜೊತೆಗೆ ಮೊಟ್ಟೆ ಮತ್ತು ಸ್ವಲ್ಪ ನಾನು ರವೆ ರೊಟ್ಟಿಗೆ ಕಲಿಸ್ಕೊಂಡಿದ್ದು ವೆಜಿಟೇಬಲ್ ಎತ್ತಿಟ್ಟಿದ್ದೆ. ಅವನೇನು ತಿನ್ನಲಿಲ್ವಲ್ಲ ಅಂದ್ಬಿಟ್ಟು ಅದೇ ವೆಜಿಟೇಬಲ್ನ ದೋಸೆಗೆ ಹಾಕ್ಬಿಟ್ಟು ಮಾಡಿಕೊಟ್ಟೆ. ತಿಂದ. ತುಂಬ ಚೆನ್ನಾಗಿರುತ್ತೆ. ಬೇಕಾದರೆ ಒಂದು ಸಲ ಟ್ರೈ ಮಾಡಿ. ಸ್ವಲ್ಪ ಚಟ್ನಿ ಮಾಡಿಬಿಟ್ಟು ಮಾಡಿಕೊಟ್ಟೆ. ಇದು ಸಂಜೆ ಒಂದು 5 ಗಂಟೆ ಆಗಿತ್ತು. ಮಕ್ಕಳು ಸ್ಕೂಲಿಂದ ಬರ್ತಾರಲ್ಲ, ಅವರಿಗೆಲ್ಲ ಚೆನ್ನಾಗಿರುತ್ತೆ, ಇಷ್ಟವೂ ಆಗುತ್ತೆ. ಮೊಟ್ಟೆ ಯಾರು ತಿನ್ನಲ್ಲ ಅಥವಾ ವೆಜಿಟೇಬಲ್ ತಿನ್ನಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಸಬ್ಬಸಿಗೆ ಸೊಪ್ಪು, ಸ್ವಲ್ಪ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ. ಒಂದು ದೋಸೆ ತಿಂದರೆ ಸಾಕು, ಹೊಟ್ಟೆ ತುಂಬೋಗುತ್ತೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು. ಮಕ್ಕಳು ಮೊಟ್ಟೆ ತಿನ್ನಲ್ಲ, ತರಕಾರಿ ತಿನ್ನಲ್ಲ ಅನ್ನೋರು ಟ್ರೈ ಮಾಡ್ಬೋದು. ನಾನು ಈ ಥರ ಮಾಡಿಕೊಟ್ಟಿದ್ದೆ. ನನ್ನ ಮಗಂಗೆ ಇಷ್ಟ ಆಯಿತು, ಚೆನ್ನಾಗಿದೆ ಅಂತ ಹೇಳ್ದೆ. ಒಂದು ತಿನ್ನೋದಕ್ಕೆ ಅವನಿಗೆ ಸಾಕಾಯಿತು ಅಂತ ಅನ್ನಿಸ್ತು. ನಾವು ಅಷ್ಟೇ, ನಾವು ಒಂದೇ ತಿನ್ನೋಕ್ಕಾಗೋದು, 2 ತಿನ್ನೋದಕ್ಕಾಗಲ್ಲ. ನೋಡಿ, ನಾನು ವೀಡಿಯೋ ಮಾಡ್ಕೋತಾ ಇದ್ದೆ, ಆ ಮಧ್ಯದಲ್ಲಿ ತಂದ್ಬಿಟ್ಟು ಅವ್ನ ಫೋನ್ ಇಡ್ತಾ ಇದ್ದಾನೆ. ಇದು ಇನ್ಸ್ಟಾಗ್ರಾಮ್ ರೀಲ್ಸ್ ಒಂದು, ಅದನ್ನು ನೋಡಿಸ್ತಾ ಇದ್ದಾನೆ. ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.